ಇಲ್ಲಿ ನಿರ್ಜೀವಿಗಳಿಗೂ ಸಹ ಜೀವ ಇದೆ. ಅದು ಹೇಗೆ ಎಂಬ ಪ್ರಶ್ನೆಗಳಿಗೆ ಕರ್ನಾಟಕದ ಒಂದು ಪುಟ್ಟ ಗ್ರಾಮದಲ್ಲಿನ ಒಂದು ಶಿಲಾ ವಿಗ್ರಹ ಉತ್ತರ ನೀಡ್ತಾ ಇದೆ. ಅಂತಹ ಉತ್ತರದೊಂದಿಗೆ ಆ ವಿಗ್ರಹ ಬೆಂಕಿಯನ್ನ ಹೊರಹೊಮ್ಮುವಂತಹ ವಿಸ್ಮಯಕಾರಿ ವಿಗ್ರಹವಾಗಿದೆ. ಅಂತಹ ವಿಗ್ರಹದ ಚಕಿತಕಾರಿ ಸಂಗತಿಗಳೇ ನಮ್ಮ ಇಂದಿನ ಹಿಗು ಉಂಟೆ. ಕರ್ನಾಟಕದ ಒಂದು ಪುಟ್ಟ ಗ್ರಾಮದಲ್ಲಿನ ಆ ಒಂದು ಶಿಲಾ ವಿಗ್ರಹದಿಂದ ಬೆಂಕಿಯು ಹೊರಹೊಮ್ಮುತ್ತಾ ಅದು ಹೇಗೆ? ಪಂಚತತ್ವಗಳಲ್ಲಿ ಒಂದಾದ ಅಗ್ನಿ ತತ್ವಕ್ಕೆ ಮನುಕುಲವನ್ನ ಬೆಳಗುವಂತಹ, ಮನುಕುಲವನ್ನ ತನ್ನಲ್ಲಿ ಲೀನವಾಗಿಸುವಂತಹ, ಮನುಕುಲವನ್ನ ನೋವಲ್ಲಿ ಮುಳುಗಿಸುವಂತಹ, ಮನುಕುಲವನ್ನ ಸಂತಸದಲ್ಲಿ ತೇಲಿಸುವಂತಹ ಮಹಾಶಕ್ತಿ ಇದೆ. ದಹಿಸುವಂತಹ ಗುಣವುಳ್ಳ, ಎಲ್ಲವನ್ನ ಜೀರ್ಣವಾಗಿಸಿಕೊಳ್ಳುವಂತಹ ಶಕ್ತಿ ಇರೋ ಅಗ್ನಿಯು ಕೆಲವೊಂದು ಕಡೆ ಭೂಮಿಯೊಳಗಿಂದ ಲಾವಾರಸವಾಗಿ ಉಕ್ಕಿ ಬಂದು ಮನುಕುಲವನ್ನ ಚಕಿತಗೊಳಿಸುತ್ತೆ. ಅಡ್ಡ ಸಿಕ್ಕಿದ್ದನ್ನ ಕಬಳಿಸಿ ಎಲ್ಲರನ್ನೂ ಭಯಭೀತಿಗೊಳಿಸುತ್ತೆ. ಹೀಗೆ ಭೂಮಿಯೊಳಗಿಂದ ಉಕ್ಕಿ ಅಡ್ಡ ಸಿಕ್ಕಿದ್ದನ್ನ ತನ್ನಲ್ಲಿ ಲೀನವಾಗಿಸಿಕೊಳ್ಳುವ ಅಗ್ನಿಯು ಕರ್ನಾಟಕದ ಒಂದು ಪುಟ್ಟ ಗ್ರಾಮದಲ್ಲಿ ಮತ್ತೊಂದು ರೀತಿಯಲ್ಲಿ ಎಲ್ಲರನ್ನ ಚಕಿತಗೊಳಿಸುತ್ತಿದೆ. ಅದು ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಒಂದು ವಿಗ್ರಹದಿಂದ ಹೊರಹೊಮ್ಮೋ ಬೆಂಕಿ. ಈ ಗ್ರಾಮದಲ್ಲಿ ಶತಶತಮಾನಗಳ ಹಿಂದೆ ಕಟ್ಟಲಾಗಿದ್ದ ಒಂದು ಮಂದಿರವು ಪಾಳು ಬಿದ್ದಿತ್ತು. ಪಾಳು ಬಿದ್ದ ಮಂದಿರವನ್ನ ಜೀರ್ಣೋದ್ಧಾರ ಮಾಡಲಾಯಿತು. ಜೀರ್ಣೋದ್ಧಾರವಾದ ಮೇಲೆ ಮಂದಿರದೊಳಗೆ ಇದ್ದ ಬಹಳಷ್ಟು ವಿಶೇಷತೆಗಳಿಂದ ಕೂಡಿದ ಒಂದು ದೊಡ್ಡ ವಿಗ್ರಹಕ್ಕೆ ಪೂಜೆ ನೆರವೇರಿಸಲು ಆರಂಭಿಸಲಾಯಿತು. ದೊಡ್ಡದಾದ ಬಹಳಷ್ಟು ವಿಶೇಷತೆಗಳಿಂದ ಕೂಡಿದ ವಿಗ್ರಹಕ್ಕೆ ಪೂಜೆ ನೆರವೇರಿಸಲು ಆರಂಭಿಸಿದ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ವಿಗ್ರಹದಿಂದ ಬೆಂಕಿ ಬರಲು ಆರಂಭಿಸಿತು. ಮಂದಿರದಲ್ಲಿನ ವಿಗ್ರಹದಿಂದ ಬೆಂಕಿಯು ಬರಲು ಆರಂಭಿಸಿದ ನಂತರ ಮೊದಲಿಗೆ ಒಂದು ವಿಚಿತ್ರ ಎದುರಾಯಿತು, ಒಂದು ಭಯಾನಕತೆ ಎದುರಾಯಿತು. ಹಾಗೆ ಎದುರಾದ ಭಯಾನಕತೆಯೇ ವಿಗ್ರಹದ ಮುಂದೆ ಇದ್ದಂತಹ ಗರುಡ ಕಂಬವು ಬೆಂಕಿಯಿಂದ ಸಿಡಿದು ಪುಡಿ ಪುಡಿಯಾಗಿತ್ತು. ಎದುರುಗಡೆ ಇದ್ದಂಥ ಗರುಡಗಂಬ ಸಿಡಿದು ಹೋಗಿ ಅದರ ಒಂದು ಉಗ್ರತೆ ಊರಿನ ಮೇಲೆ ಬೀಳ್ತಿತ್ತು. ವಿಗ್ರಹದ ಮುಂದೆ ಇದ್ದ ಗರುಡ ಗಂಬವು ಪುಡಿ ಪುಡಿಯಾದ ನಂತರ ಮತ್ತೊಂದು ಭಯಾನಕತೆ ಎದುರಾಗಲು ಆರಂಭಿಸಿತು. ಹಾಗೆ ಎದುರಾದ ಭಯಾನಕತೆಯೇ ಮಂದಿರದೊಳಕ್ಕೆ ಯಾರೇ ಹೋದರೂ ಮೈಯೆಲ್ಲ ಸುಡುವಂತಹ ಅನುಭವದೊಂದಿಗೆ ಆಚೆ ಓಡಿ ಬರುವುದು. ಅಕಸ್ಮಾತ್ ಒಳಗೆ ಬಂದ್ರೆ ಭಸ್ಮ ಆಗೋ ಒಂದು ರೀತಿ. ಮಂದಿರದೊಳಕ್ಕೆ ಕಾಲಿಟ್ಟಾಗ ಸುಡುವಂತಹ ಅನುಭವ ಆದ ನಂತರ ಮಂದಿರದೊಳಕ್ಕೆ ಹೋಗುವುದನ್ನ ನಿಲ್ಲಿಸಿಬಿಡಲಾಯಿತು. ಮಂದಿರದ ಬಾಗಿಲನ್ನ ಮುಚ್ಚಿಬಿಡಲಾಯಿತು. ವಿಗ್ರಹಕ್ಕೆ ಪೂಜೆ ಮಾಡುವುದನ್ನ ನಿಲ್ಲಿಸಿಬಿಡಲಾಯಿತು. ಪೂಜೆ ನಿಲ್ಲಿಸ್ಬಿಟ್ಟಿದ್ರು. ವಿಗ್ರಹಕ್ಕೆ ಪೂಜೆ ಮಾಡುವುದನ್ನ ನಿಲ್ಲಿಸಿದ ನಂತರ ಇಡೀ ಗ್ರಾಮಕ್ಕೆ ಒಂದು ವಿಚಿತ್ರತೆ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಕೆಲವೊಮ್ಮೆ ಭಾರೀ ಶಬ್ದಗಳು ಕೇಳಿಸಲು ಆರಂಭಿಸಿತ್ತು. ಬೆಳಗಿನ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ಭಾರೀ ಶಬ್ದಗಳು ಕೇಳಿಸಿದ ನಂತರ ಮತ್ತೊಂದು ಭಯಾನಕತೆ ಎದುರಾಯಿತು.
ಹಾಗೆ ಎದುರಾದ ಭಯಾನಕತೆಯೇ ಮುಚ್ಚಿಬಿಡಲಾಗಿದ್ದ ಮಂದಿರದೊಳಗಿಂದ ಜ್ವಾಲಾಶಕ್ತಿಯನ್ನ ಹೊಂದಿರೋ ತರಂಗಗಳು ಆಚೆ ಬರಲು ಆರಂಭಿಸಿತ್ತು. ವಿಗ್ರಹದಿಂದ ಮಂದಿರದೊಳಗಿಂದ ಜ್ವಾಲಾ ತರಂಗಗಳು ಆಚೆ ಬರಲು ಆರಂಭಿಸಿದ ನಂತರ ಗ್ರಾಮದಲ್ಲಿನ ಬಹುತೇಕ ಮನೆಗಳು ಸುಟ್ಟು ಹೋದವು. ಅಂತಹ ಭಯಾನಕತೆ ಊರಿನಲ್ಲಿ ಎದುರಾಗಲು ಆರಂಭಿಸಿದ ನಂತರ ಊರಿನ ಜನರು ಊರು ಬಿಟ್ಟು ಹೋಗಲು ಆರಂಭಿಸಿದರು. ಸಮಸ್ಯೆ ಆಗಿ ಊರಿನ ಮೇಲೆ ಬಿದ್ದು ಊರೆಲ್ಲ ಹತ್ಕೊಂಡ್ಬಿಡ್ತಿತ್ತು. ಊರಲ್ಲಿರ್ತಕ್ಕಂಥ ಜನ ಎಲ್ಲ ತುಂಬಾ ಖಾಲಿ ಆಗಿಬಿಟ್ಟಿದ್ರು. ವಿಚಿತ್ರ ಸಮಸ್ಯೆಗಳೊಂದಿಗೆ ಜನರು ಊರು ಬಿಟ್ಟ ನಂತರ ಆ ಜನರಿಗೆ ಮತ್ತೊಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಪ್ರಾಣಾಂತಿಕ ಕಾಯಿಲೆಗಳು ಕಾಡಲು ಆರಂಭಿಸಿತ್ತು. ಕನಸಿನಲ್ಲಿ ವಿಗ್ರಹ ಕಾಣಿಸಿಕೊಳ್ಳಲು ಆರಂಭಿಸಿತ್ತು. ಅಂತಹ ಸಮಯದಲ್ಲಿ ಕೆಲವು ಜ್ಯೋತಿಷಿಗಳಿಂದ ಊರಿನ ಜನರಿಗೆ ಒಂದು ಸಂಗತಿ ತಿಳಿಯಿತು. ಹಾಗೆ ತಿಳಿದ ಸಂಗತಿಯೇ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲೇಬೇಕೆಂಬುದು. ಮಂದಿರದೊಳಕ್ಕೆ ಹೋಗುವುದಕ್ಕೂ ಮುಂಚೆ ಒಂದು ಹೊರೆ ಹಸಿ ದರ್ಬೆ ಹುಲ್ಲನ್ನ ಹಾಕಿರೆಂಬುದು. ಆ ಹಸಿ ದರ್ಬೆ ಹುಲ್ಲು ಸುಟ್ಟ ನಂತರ ಮಂದಿರದೊಳಕ್ಕೆ ಹೋಗಿ ಪೂಜೆ ಸಲ್ಲಿಸಿರೆಂಬುದು. ಅದೇ ರೀತಿ ಮಾಡಿದಾಗ ಹಸಿ ದರ್ಬೆ ಹುಲ್ಲು ಸುಟ್ಟು ಭಸ್ಮವಾಗಲು ಆರಂಭಿಸಿತು. ಮಂದಿರದೊಳಕ್ಕೆ ಹೋಗೋದಕ್ಕೂ ಮುಂಚೆ ದ್ವಾರ ಬಾಗಿಲಿನಲ್ಲಿ ಹಾಕಿದ ಹಸಿ ಹುಲ್ಲು ಸುಡಲು ಆರಂಭಿಸಿದ ನಂತರ ಏನಾಯ್ತು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ವಿಗ್ರಹದಿಂದ ಹೊರಹೊಮ್ಮಲು ಆರಂಭಿಸಿದ ಜ್ವಾಲಾ ತರಂಗಗಳಿಂದ ಊರಿಗೆ ಊರೇ ಖಾಲಿಯಾದ ನಂತರ ಕನಸಲ್ಲಿ ಮತ್ತೆ ಮತ್ತೆ ವಿಗ್ರಹವು ಕಾಣಿಸಿಕೊಳ್ಳಲು ಆರಂಭಿಸಿದ ನಂತರ ವಿಚಿತ್ರವಾದ ಸಮಸ್ಯೆಗಳು ಕಾಡಲು ಆರಂಭಿಸಿದ ನಂತರ ಕೆಲವು ಜ್ಞಾನಿಗಳು ಒಂದು ಸಲಹೆಯನ್ನು ನೀಡಿದ್ರು. ಆ ಸಲಹೆಯಂತೆ ಹಸಿ ದರ್ಬೆ ಹುಲ್ಲನ್ನ ಮಂದಿರದ ದ್ವಾರ ಬಾಗಿಲಲ್ಲಿ ಇಟ್ಟು ಬಾಗಿಲು ತೆಗೆದಾಗ ಹಸಿ ಹುಲ್ಲು ಸುಟ್ಟು ಭಸ್ಮವಾಯಿತು. ಒಳಗಡೆ ಬರಬೇಕಾದ್ರೆ ಹಸಿ ಹುಲ್ಲು ಹಾಕ್ಬಿಟ್ಟು ಬಾಗಿಲು ತೆಗೆದ್ರೆ ಹುಲ್ಲು ಹತ್ಕೊಂಡ್ಬಿಡ್ತಿತ್ತು. ನಂತರ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ಹುಲ್ಲು ಭಸ್ಮವಾದ ನಂತರ ಮಂದಿರಕ್ಕೆ ಹೋಗಿ ಪೂಜೆ ಸಲ್ಲಿಸುವ ವಾಡಿಕೆ ಶುರುವಾಯಿತು. ವಿಶೇಷವಾದ ಬಹುಶಕ್ತಿಶಾಲಿಯಾದ ದೊಡ್ಡದಾದ ಸಾಲಿಗ್ರಾಮ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲು ಆರಂಭಿಸಿದ ನಂತರ ಮತ್ತೆ ಗ್ರಾಮದಲ್ಲೂ ಶಾಂತಿ ನೆಮ್ಮದಿ ನೆಲೆಸುವಂತಾಯಿತು. ಅನ್ಯ ಊರುಗಳಿಗೆ ಹೋದಂತಹ ಜನರು ಮತ್ತೆ ಬಂದು ನೆಲೆಸುವಂತಾಯಿತು. ಈ ನಡುವೆ ಪ್ರತಿದಿನ ಒಂದು ಹೊರೆ ಹಸಿ ದರ್ಬೆ ಹುಲ್ಲು ತಂದು ಹಾಕುವುದು. ಅದು ಸುಟ್ಟ ನಂತರ ಮಂದಿರದೊಳಕ್ಕೆ ಹೋಗಿ ಪೂಜೆ ಸಲ್ಲಿಸುವ ರೀತಿ ನೀತಿ ಮುಂದುವರಿದವು. ಹಾಗೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಓರ್ವ ಆಚಾರ್ಯರು ಗ್ರಾಮಕ್ಕೆ ಬಂದರು. ಆ ಆಚಾರ್ಯರು ಮಂದಿರದೊಳಕ್ಕೆ ಬಂದು ಮಂದಿರದೊಳಗಿದ್ದ ದೊಡ್ಡದಾದ ಸಾಲಿಗ್ರಾಮ ವಿಗ್ರಹದ ಮುಂದೆ ನಿಂತು ಕೆಲ ನಿಮಿಷಗಳ ಕಾಲ ಕಣ್ಣುಗಳನ್ನು ಮುಚ್ಚಿದರು. ಕೆಲ ನಿಮಿಷಗಳ ಕಾಲ ಧ್ಯಾನದಲ್ಲಿ ಕುಳಿತ ಆ ಆಚಾರ್ಯರು ತದನಂತರ ಎದ್ದು ಮಂದಿರದ ಅರ್ಚಕರಿಗೆ, ಊರಿನ ಪ್ರಧಾನರಿಗೆ ಒಂದು ಸಂಗತಿಯನ್ನು ತಿಳಿಸಿದ್ರು. ಆ ಸಂಗತಿಯೇ ವಿಗ್ರಹವು ಉಗ್ರ ಸ್ಥಿತಿಯಲ್ಲಿದೆ. ಅಂತಹ ಸ್ಥಿತಿಯಿಂದ ಶಾಂತ ಸ್ಥಿತಿಗೆ ತರಲು ಒಂದು ಕಾರ್ಯವನ್ನ ಮಾಡಬೇಕು. ಹಾಗೆ ಮಾಡಬೇಕಾದ ಕಾರ್ಯವೇ ಒಂದು ವಿಶೇಷವಾದ ವಿಗ್ರಹವನ್ನ ದ್ವಾರ ಬಾಗಿಲಿನ ಮುಂದೆ ಪ್ರತಿಷ್ಠಾಪಿಸುವುದು.
ಆಚಾರ್ಯರ ಅಂತಹ ಸಲಹೆಯಂತೆ ಮಂದಿರದ ದ್ವಾರಬಾಗಿಲಿನ ಮುಂದೆ ಆಚಾರ್ಯರು ಹೇಳಿದಂತಹ ವಿಶೇಷವಾದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಆ ವಿಗ್ರಹವನ್ನ ಮಂದಿರದ ದ್ವಾರಬಾಗಿಲಿನ ಮುಂದೆ ಪ್ರತಿಷ್ಠಾಪನೆ ಮಾಡಿದ ನಂತರ ಊರಿನ ಜನರಿಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಹಸಿ ಹುಲ್ಲನ್ನ ದ್ವಾರದ ಬಾಗಿಲಿನ ಮುಂದೆ ಇಟ್ಟಾಗ ಹಸಿ ಹುಲ್ಲು ಸುಡದೇ ಇದ್ದದ್ದು. ಆನಂತರ ಮಂದಿರದೊಳಗಿನ ಸಾಲಿಗ್ರಾಮ ವಿಗ್ರಹ ಶಾಂತಮೂರ್ತಿಯಾಗಿದ್ದು. ಅದು ಪ್ರತಿಷ್ಠೆ ಮಾಡಿದ ಮೇಲೆ ಇಲ್ಲಿ ಒಂದು ಕೋಪ ಮತ್ತೆ ಒಂದು ಉಗ್ರರ ಕಮ್ಮಿ ಆಗ್ತಾ ಬಂದಿದೆ. ಮಂದಿರದೊಳಗಿನ ಸಾಲಿಗ್ರಾಮ ವಿಗ್ರಹ ಶಾಂತ ಮೂರ್ತಿಯಾದ ನಂತರ ಊಹೆಗೂ ಮೀರಿದ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು. ಇವರ ಹೆಸರು ರಮಾನಂದ್ ಅಂತ. ಇವರ ಮಗನನ್ನ ಆವರಿಸಿದ ಒಂದು ಕಾಯಿಲೆಯಿಂದಾಗಿ ಮಗ ಹಾಸಿಗೆ ಹಿಡಿಯುವಂತಾದ. ಎಷ್ಟೇ ಆಸ್ಪತ್ರೆಗಳನ್ನ ಸುತ್ತಿದ್ರೂ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿಲ್ಲ. ಹಾಗೆ ಕೆಲವು ದಿನಗಳನ್ನ ಕಳೆದ ನಂತರ ಮಗನನ್ನ ಪರೀಕ್ಷಿಸಿದ ವೈದ್ಯರು ನಿಮ್ಮ ಮಗ ಬದುಕೋದು ಕಷ್ಟ ಅಂತ ಹೇಳಿಬಿಟ್ಟರು. ಅಂತ ಸ್ಥಿತಿಯಲ್ಲಿ ಈ ಗ್ರಾಮಕ್ಕೆ ಬಂದ ರಮಾನಂದ್ರವರು ಮಂದಿರದೊಳಕ್ಕೆ ಬಂದು ಶಕ್ತಿಶಾಲಿ ಸಾಲಿಗ್ರಾಮದ ಮುಂದೆ ಕಣ್ಣೀರಿಟ್ಟು ಬೇಡಿದರು. ಇಲ್ಲಿನ ಶಕ್ತಿಶಾಲಿ ವಿಗ್ರಹದ ಮುಂದೆ ನಿಂತು ಬೇಡಿ ಹೋದ ಕೆಲವೇ ಗಂಟೆಗಳಲ್ಲಿ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಮಗನನ್ನ ಆವರಿಸಿದ ಸಮಸ್ಯೆ ದೂರಾಗಿ ಬಿಟ್ಟದ್ದು. ಮಗ ಬದುಕುಳಿದು ಬಿಟ್ಟದ್ದು. ಆ ಪ್ರಾರ್ಥನೆಯಿಂದ ನನ್ನ ಮಗನಿಗೆ ಇವತ್ತು ಹುಷಾರಾಗಿ ಉಳಿದಿದ್ದಾನೆ, ಕೆಲಸಕ್ಕೂ ಹೋಗ್ತಾ ಇದ್ದಾನೆ. ಇಂಜಿನಿಯರಿಂಗ್ ಮುಗಿಸಿದ ಕೆಲಸವಿಲ್ಲದೆ ಓಡಾಡುತ್ತಿದ್ದ ಬೆಂಗಳೂರಿನ ಕೆಲವು ಯುವಕರಿಗೆ ಈ ಶಕ್ತಿಶಾಲಿ ಸಾಲಿಗ್ರಾಮದ ವಿಗ್ರಹದ ಬಗ್ಗೆ ಓರ್ವರು ತಿಳಿಸಿದ ನಂತರ ಆ ವಿಗ್ರಹವನ್ನ ನೋಡುವ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಅದೊಂದು ದಿನ ಆ ಯುವಕರ ತಂಡ ಬೆಂಗಳೂರಿನಿಂದ ಆ ಒಂದು ಪುಟ್ಟ ಗ್ರಾಮಕ್ಕೆ ಹೋಯಿತು. ಬೆಂಗಳೂರಿನ ಆ ಯುವಕರ ತಂಡ ವಿಗ್ರಹವನ್ನ ನೋಡಿ ಚಕಿತಗೊಂಡರು. ನಾವು ಇಂತಹ ವಿಗ್ರಹವನ್ನ ಎಲ್ಲಿಯೂ ನೋಡಿಲ್ಲವೆಂದರು. ಜೊತೆಗೆ ಆ ದೊಡ್ಡದಾದ ಸಾಲಿಗ್ರಾಮ ವಿಗ್ರಹದ ಮುಂದೆ ನಿಂತ ಕೂಡಲೇ ತಮಗರಿವಿಲ್ಲದಂತೆ ಭಕ್ತಿಯಲ್ಲಿ ಮುಳುಗಿದರು. ಭಕ್ತಿಯೊಂದಿಗೆ ಕೈ ಮುಗಿದು ಹೋದ ಯುವಕರ ತಂಡಕ್ಕೆ ಒಂದೇ ವಾರದಲ್ಲಿ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಕೆಲಸವಿಲ್ಲದೆ ಓಡಾಡುತ್ತಿದ್ದ ಆ ಯುವಕರ ಇಡೀ ತಂಡಕ್ಕೆ ವಿದೇಶದಲ್ಲಿ ಕೆಲಸ ಸಿಕ್ಕಿದ್ದು. ಅವರು ಇಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು. ಅದೇ ರೀತಿ ಇಲ್ಲಿನ ವಿಶೇಷವಾದ ವಿಗ್ರಹವನ್ನ ದರ್ಶನ ಮಾಡಿಕೊಂಡು ಹೋದ, ಭಕ್ತಿಯಿಂದ ನಮಿಸಿ ಹೋದ ಸಹಸ್ರಾರು ಯುವಕರು ಇಂದು ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಬಹಳಷ್ಟು ಉದಾಹರಣೆಗಳು ನಮಗೆಲ್ಲಿ ಸಿಗುತ್ತವೆ. ವಿದ್ಯಾಭ್ಯಾಸದಲ್ಲಿರ್ಬೋದು, ಮತ್ತು ವಿದೇಶಕ್ಕೆ ಹೋಗೋ ಅವಕಾಶ ಇರ್ಬೋದು, ವಿದೇಶದಲ್ಲಿ ಕೆಲಸ ಸಿಗೋ ವಿಚಾರ, ಮತ್ತು ಅಲ್ಲಿ ಮನೆಯನ್ನು ಕೊಂಡುಕೊಳ್ಳೋ ವಿಚಾರ, ಎಲ್ಲದರೊಳಗೂ ನಮ್ಮ ಸಹೋದರಗಳಿಗೆ ಎಲ್ರಿಗೂ ಅನುಕೂಲ ಆಗಿದೆ. ಇಲ್ಲಿನ ಚಕಿತಕಾರಿ ವಿಗ್ರಹವನ್ನ ಒಮ್ಮೆ ನೋಡಿದರೆ ಸಾಕಂತೆ ದೇಹದಲ್ಲಿ ಚಕ್ರಗಳು ಶಕ್ತಿಯುತವಾಗುತ್ತವೆ. ದೇಹದಲ್ಲಿನ ಋಣಾತ್ಮಕ ಶಕ್ತಿ ಕ್ಷೀಣಿಸಿ ಧನಾತ್ಮಕ ಶಕ್ತಿ ಹೆಚ್ಚುತ್ತೆ ಎಂಬ ಮಾಹಿತಿಯನ್ನ ಹಿಡಿದು ವಿದೇಶಿಗರು ಸಹ ಇಲ್ಲಿಗೆ ಬಂದು ಹೋಗುತ್ತಿದ್ದಾರೆ. ಆ ವಿಗ್ರಹದ ಮುಂದೆ ನಿಂತ್ರೆ ಸಾಕು, ನಾನಾ ರೀತಿಯ ಬದಲಾವಣೆಗಳು ಗಮನಕ್ಕೆ ಬರುವಂತೆ ಮಾಡೋ ಆ ಚಕಿತಕಾರಿ ವಿಗ್ರಹ ಇರೋದಾದ್ರೂ ಹೇಗೆ ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ.
ಇವರ ಹೆಸರು ದತ್ತಾತ್ರೇಯ ಪ್ರಸಾದ್ ಅಂತ. ಇವರು ಅದೊಂದು ಬಾರಿ ಅನಿರೀಕ್ಷಿತವಾಗಿ ಆ ಗ್ರಾಮಕ್ಕೆ ಹೋಗಿ ಆ ವಿಗ್ರಹದ ಮುಂದೆ ನಿಂತು ಬೇಡಿ ಬಂದ ಕೇವಲ 20 ದಿನಗಳಲ್ಲಿ ಇವರ ಬಹು ವರ್ಷಗಳ ಒಂದು ಇಚ್ಛೆ ಈಡೇರಿಬಿಟ್ಟಿತ್ತು. ಹಾಗೆ ಈಡೇರಿದ ಇಚ್ಛೆಯೇ 40 ವರ್ಷಗಳಾದರೂ ಕಂಕಣ ಭಾಗ್ಯ ಕೂಡಿ ಬರದ ಇವರಿಗೆ ಮದುವೆಯಾಗಿದ್ದು. ಅನಿರೀಕ್ಷಿತವಾಗಿ ಒಂದು ಸಲ ನಾನು ಈ ದೇವಸ್ಥಾನಕ್ಕೆ ನಾನು ಭೇಟಿ ನೀಡಿದಾಗ ಅಲ್ಲಿ ಒಂದು ಹರಕೆಯನ್ನು ಹೊತ್ತೆ. ನಂಗೆ 40 ವರ್ಷ ಆಗಿದ್ದರೂ ಕೂಡ ಮದುವೆ ಆಗಿರಲಿಲ್ಲ. ಆ ಕಾರಣದ ಹರಕೆ ಹೊತ್ಕೊಂಡ ನಂತರದಲ್ಲಿ 10-15 ದಿನದಲ್ಲೇ ಮದುವೆ ಸೆಟ್ಟಾಗಿ 20 ದಿನದಲ್ಲಿ ಮದುವೆ ಮುಗಿದೇ ಹೋಯಿತು. ಬೆಂಗಳೂರಿನ ಉದ್ಯಮಿ ಶ್ರೀನಾಥ್ ರವರಿಗೆ ಮದುವೆಯಾಗಿ 15 ವರ್ಷಗಳಾದರೂ ಮಕ್ಕಳಾಗಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಓರ್ವರ ಸಲಹೆಯಂತೆ ಇಲ್ಲಿಯ ವಿಗ್ರಹವನ್ನ ದರ್ಶನ ಮಾಡಿ ಭಕ್ತಿಯಿಂದ ಬೇಡಿ ಹೋದ ಶ್ರೀನಾಥ್ ದಂಪತಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಬೇಡಿ ಬಂದ ಒಂದೇ ವರ್ಷದಲ್ಲೇ ಒಂದು ಮುದ್ದಾದ ಮಗು ಹುಟ್ಟಿದ್ದು. ಒಂದು 15 ವರ್ಷದಿಂದ ಅವರಿಗೆ ಮಕ್ಕಳ ಫಲ ಇರಲಿಲ್ಲ. ಅವರು ಬಂದು ಇಲ್ಲಿ ಕೇಳ್ಕೊಂಡ ಮೇಲೆ ಅವರಿಗೊಂದು ಗಂಡು ಮಗು ಆಗಿದೆ. ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕಾಂತರಾಜ್ರವರು ಆ ಮಂದಿರಕ್ಕೆ ಹೋಗಿ ಆ ವಿಗ್ರಹವನ್ನ ದರ್ಶನ ಮಾಡಿಕೊಂಡು ಭಕ್ತಿಯಿಂದ ಬೇಡಿ ಬಂದ ಒಂದೇ ವರ್ಷದಲ್ಲೇ ಬಹು ವರ್ಷಗಳಿಂದ ಈಡೇರದೆ ಇದ್ದ ಮನೆ ಕಟ್ಟುವ ಇಚ್ಛೆ ಈಡೇರಿಬಿಟ್ಟಿತು. 15-18 ವರ್ಷಗಳ ಕಾಲ ಒಂದು ಸ್ವಂತ ಮನೆ ನಿರ್ಮಾಣ ಮಾಡಬೇಕು ಅಂತಲೇ ಅದು ಹಲವಾರು ಕಾರಣಗಳಿಂದ ಅದು ಕೈಗೂಡಲಿಲ್ಲ. ಆದರೆ ಸ್ವಾಮಿಯವರ ಒಂದು ಸೇವೆಯಿಂದ ಆ ಆಸೆ ಕೈಗೂಡ್ತು. ಅಸಲಿಗೆ ಜ್ವಾಲಾ ತರಂಗಗಳನ್ನು ಹೊರಹೊಮ್ಮುವುದರ ಮೂಲಕ ಚಕಿತವನ್ನು ಎದುರಾಗಿಸಿದಂತಹ ಆನಂತರ ಅಚ್ಚರಿಗಳನ್ನು ಅದ್ಭುತಗಳನ್ನು ಎದುರಾಗಿಸಲು ಆರಂಭಿಸಿರುವ ಆ ಸಾಲಿಗ್ರಾಮ ವಿಗ್ರಹ ಇರೋದಾದ್ರೂ ಹೇಗೆ? ಆ ವಿಗ್ರಹದಲ್ಲಿನ ದೈವಿ ಶಕ್ತಿಯಾದರೂ ಯಾವುದೆಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಶ್ರೀ ಯೋಗ ನರಸಿಂಹಸ್ವಾಮಿ. ಹಾಲನೇತ್ರಾನಲ ಪ್ರಬಲ ವಿದ್ಯುಲ್ಲತಾ ಕೇಳಿ ವಿಹಾರ ಲಕ್ಷ್ಮೀ ನಾರಸಿಂಹ ಲಕ್ಷ್ಮೀ ನಾರಸಿಂಹ. ಪ್ರಳಯ ಮಾರುತ ಘೋರ ಭಸ್ತ್ರಿಕಾ ಪೂತ್ಕಾರ ಲಲಿತ ನಿಶ್ವಾಸ ಡೋಲಾರ ಜನಯ ಕುಲಶೈಲ ಕುಂಭಿನಿ ಕುಮುದಕಿತ ರವಿ ಗಗನ ಚಲನ ನಿಧಿ ನಿಪುಣ ನಿಶ್ಚಲ ನಾರಸಿಂಹ. ಹೀಗೆ ಹಲವು ವರ್ಷಗಳ ಹಿಂದೆ ಶ್ರೀ ಯೋಗ ನರಸಿಂಹಸ್ವಾಮಿ ವಿಗ್ರಹ ಉಗ್ರತೆಯಿಂದ ಕೂಡಿತ್ತು. ಈ ವಿಗ್ರಹದಿಂದ ಹೊರಹೊಮ್ಮುತ್ತಿದ್ದ ಜ್ವಾಲಾ ತರಂಗಗಳಿಂದ ಮಂದಿರದ ಮುಂದೆ ಇದ್ದ ಧ್ವಜಸ್ತಂಭ ಸಿಡಿದು ಹೋಯಿತು. ಧ್ವಜಸ್ತಂಭ ಸಿಡಿದ ನಂತರ ವಿಗ್ರಹದಿಂದ ಹೊರಹೊಮ್ಮುತ್ತಿದ್ದ ಜ್ವಾಲಾ ತರಂಗಗಳಿಂದ ಗ್ರಾಮದಲ್ಲಿನ ಬಹುತೇಕ ಮನೆಗಳು ಸುಟ್ಟು ಹೋದವು. ದ್ವಾರ ಬಾಗಿಲಿನಲ್ಲಿ ಹಸಿ ಹುಲ್ಲಿಟ್ಟರೆ ಸುಟ್ಟು ಭಸ್ಮವಾಗಲು ಆರಂಭಿಸಿತು. ಆನಂತರ ಓರ್ವ ಆಚಾರ್ಯರು ನೀಡಿದಂತಹ ಸಲಹೆಯ ಮೇರೆಗೆ ಈ ಸ್ವಾಮಿಯ ವಿಗ್ರಹದ ಎದುರಿಗೆ, ಅಂದರೆ ದ್ವಾರ ಬಾಗಿಲಿನ ಮುಂದೆ, ಈ ಲಕ್ಷ್ಮೀ ವರಹಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಲಕ್ಷ್ಮೀ ವರಹಸ್ವಾಮಿಯ ವಿಗ್ರಹವನ್ನ ದ್ವಾರ ಬಾಗಿಲಿನ ಮುಂದೆ ಪ್ರತಿಷ್ಠಾಪನೆ ಮಾಡಿದ ನಂತರ ನರಸಿಂಹಸ್ವಾಮಿಯಲ್ಲಿನ ಉಗ್ರತೆ ಮಾಯವಾಯಿತು. ಯೋಗವನ್ನ ಕರುಣಿಸುವಂತಹ, ಅಚ್ಚರಿಗಳನ್ನು ಎದುರಾಗಿಸುವಂತಹ ಶಾಂತಮೂರ್ತಿಯಾಯಿತು. ಹಾಲನೇತ್ರಾನಲ ಪ್ರಬಲ ವಿದ್ಯುಲ್ಲತಾ ಕೇಳಿ ವಿಹಾರ ಲಕ್ಷ್ಮೀ ನಾರಸಿಂಹ ಲಕ್ಷ್ಮೀ ನಾರಸಿಂಹ. ಸಹಸ್ರಾರು ಜನರ ಜೀವನಗಳಲ್ಲಿ ಅಚ್ಚರಿಗಳನ್ನ, ಅದ್ಭುತಗಳನ್ನು ಎದುರಾಗಿಸಿರೋ ಈ ಯೋಗ ನರಸಿಂಹಸ್ವಾಮಿಯ ಸಾಲಿಗ್ರಾಮ ವಿಗ್ರಹ ಇರೋದಾದ್ರೂ ಎಲ್ಲಿ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಯೋಗ ನರಸಿಂಹಸ್ವಾಮಿಯವರ ಈ ಸನ್ನಿಧಾನ ಇರೋದು ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ದುದ್ದ ಹೋಬಳಿಯ ವ್ಯಾಪ್ತಿಯಲ್ಲಿ ಬರೋ ಮುದಿಗೆರೆ ಎಂಬ ಗ್ರಾಮದಲ್ಲಿ.
ಹಾಸನ ಜಿಲ್ಲಾ ವರದಿಗಾರರಾದ ಕಿರಣ್ ರವರು ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ನಾವು ಅವರೊಂದಿಗೆ ಮುದಿಗೆರೆಗೆ ಬಂದು ಯೋಗ ನರಸಿಂಹ ದರ್ಶನ ಮಾಡಿದೆವು. ಹಾಲನೇತ್ರಾನಲ ಪ್ರಬಲ ವಿದ್ಯುಲ್ಲತಾ ಕೇಳಿ ಬಿಹಾರ ಲಕ್ಷ್ಮೀ ನಾರಸಿಂಹ ಲಕ್ಷ್ಮೀ ನಾರಸಿಂಹ. ಒಮ್ಮೆ ಭಗವದ್ ರಾಮಾನುಜರು ಈ ಮುದಿಗೆರೆ ಗ್ರಾಮಕ್ಕೆ ಬಂದು ತಂಗಿರುತ್ತಾರೆ. ಅಂತಹ ಸಮಯದಲ್ಲಿ ಸ್ವಪ್ನದಲ್ಲಿ ಯೋಗ ನರಸಿಂಹರು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಒಂದು ಆದೇಶವನ್ನ ನೀಡುತ್ತಾರೆ. ಅಂತಹ ದೈವಿ ಆದೇಶವನ್ನ ಹೊಯ್ಸಳರ ದೊರೆ ಮೊದಲನೇ ಬಳ್ಳಾಲರಿಗೆ ರಾಮಾನುಜರು ತಿಳಿಸುತ್ತಾರೆ. ಮೊದಲನೇ ಬಳ್ಳಾಲರು ರಾಮಾನುಜರ ಮಾರ್ಗದರ್ಶನದಂತೆ ಮಂದಿರವನ್ನು ಕಟ್ಟಿಸುತ್ತಾರೆ. ಯೋಗ ನರಸಿಂಹರ ಸಾಲಿಗ್ರಾಮ ವಿಗ್ರಹವನ್ನ ಪ್ರತಿಷ್ಠಾಪಿಸುತ್ತಾರೆ. ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ದುದ್ದ ಹೋಬಳಿಯ ವ್ಯಾಪ್ತಿಯಲ್ಲಿ ಬರೋ ಮುದಿಗೆರೆ ಗ್ರಾಮದಲ್ಲಿರೋ ಸ್ವಾತಿ ನಕ್ಷತ್ರದ ದಿನದಂದು ವಿಶೇಷ ಪೂಜೆಗಳು ನಡೆಯೋ ಯೋಗ ನರಸಿಂಹರ ಮಂದಿರ ಸದಾ ಅಚ್ಚರಿಗಳನ್ನ ಅದ್ಭುತಗಳನ್ನ ಎದುರಾಗಿಸೋ ತಾಣವಾಗಿದೆ. ಈ ಸ್ವಾಮಿಯನ್ನ ನಂಬಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡಂತಹ, ದೇಶ ವಿದೇಶಗಳಲ್ಲಿ ನೌಕರಿ ಸಿಕ್ಕಂತಹ, ಪ್ರೇತ ಸಮಸ್ಯೆಗಳು ನಿವಾರಣೆಯಾದಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು ನಮಗಿಲ್ಲಿ ಸಿಗ್ತವೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ.